ನಾನಿವತ್ತು ಒಬ್ಬ ಅದ್ಭುತ ಮಹಾನ್ ವ್ಯಕ್ತಿಯ ಪರಿಚಯ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಅದು ಯಾರಿರ್ಬೋದು ಅಂತ ನೀವೇ ಕಂಡುಹಿಡೀರಿ. ಕೃತಯುಗ. ಬ್ರಹ್ಮನ ಮಗನ ಹೆಸರು ಪುಲಸ್ತ್ಯ ಅಂತ. ಅವರು ತಪಸ್ಸಿನಿಂದ ಬ್ರಹ್ಮರ್ಷಿಗಳಾಗಿದ್ದರು. ಮಹಾನ್ ಮೇಧಾವಿಯಾಗಿದ್ದರು. ಸಾಮರ್ಥ್ಯದ ಗಣಿನೇ ಆಗಿದ್ದರು. ಸಾಕ್ಷಾತ್ ತಂದೆಯಂತೆಯೇ ಇದ್ದರು. ಸೃಷ್ಟಿಕರ್ತನ ಮಗ ಅಂದಮೇಲೆ ಕೇಳಬೇಕೆ? ಸಹಜವಾಗಿ ದೇವತೆಗಳಿಗೆ ಅವ್ರ ಮೇಲೆ ತುಂಬ ಅಭಿಮಾನ ಇತ್ತು. ಅವರ ಗುಣಗಳಂತೂ ಅವರನ್ನು ಎಲ್ಲರೂ ಮೆಚ್ಚುವಂತೆ ಮಾಡಿದ್ವು. ಆದರೆ ಅವರಿಗೆ ತಪಸ್ಸಿನಲ್ಲಿ ಸಂಪೂರ್ಣವಾಗಿ ಮುಳುಗಬೇಕು ಅಂತ ಅನ್ನಿಸ್ತು. ತನ್ನ ಧರ್ಮಾಚರಣೆಗೆ ಯೋಗ್ಯ ಸ್ಥಾನ ಯಾವುದು ಅಂತ ಅವರು ಯೋಚನೆ ಮಾಡ್ತಾ ಇದ್ದರು. ಆಗ ಅವರಿಗೆ ನೆನಪಿಗೆ ಬಂದಿದ್ದು ಮೇರು ಪರ್ವತ. ಅದು ಸುವರ್ಣದ ಪರ್ವತ ಅಂತಲೂ ಕರೀತಾರೆ. ತಪೋಭೂಮಿ. ಪುಲಸ್ತ್ಯರು ಅಲ್ಲಿಗೆ ಹೋದರು. ಅಲ್ಲಿ ಆಲ್ರೆಡಿ ಮಹರ್ಷಿ ತೃಣಬಿಂದು ಆಶ್ರಮವನ್ನು ಕಟ್ಟಿಕೊಂಡು ಅಲ್ಲಿ ವಾಸಿಸ್ತಾ ಇದ್ದರು. ಅವರ ಆಶ್ರಮದಿಂದ ಸ್ವಲ್ಪ ದೂರದಲ್ಲಿ ಇವರು ಕೂಡ ಒಂದು ಆಶ್ರಮವನ್ನು ನಿರ್ಮಿಸ್ಕೊಂಡು ಅವರ ಧರ್ಮಾಚರಣೆಗೆ ತೊಡಗಿದ್ರು. ನಿರಂತರವಾಗಿ ವೇದವನ್ನು ಅಧ್ಯಯನ ಮಾಡ್ತಿದ್ರು. 10 ಇಂದ್ರಿಯಗಳ ಮೇಲೆ ಸಂಯಮವನ್ನು ಸಾಧಿಸಿದರು. ಪುಲಸ್ತ್ಯರು ನಿರ್ಮಾಣ ಮಾಡಿದಂಥ ಆಶ್ರಮ ಸ್ಥಳ ಹೇಗಿತ್ತು ಅಂದರೆ ತುಂಬಾ ರಮಣೀಯವಾಗಿತ್ತು. ಕಾಲ ಯಾವುದೇ ಇದ್ರೂ ಬಿಸಿಲು ಧಗೆ ಏನಿದ್ರೂ ಕೂಡ ತುಂಬಾ ಚೆನ್ನಾಗಿರ್ತಿತ್ತು. ಎಲ್ಲ ಕಾಲ ಕೂಡ ವಸಂತ ಕಾಲದ ಥರನೇ ಇರ್ತಿತ್ತು. ಹಿಂಗಿದ್ಮೇಲೆ ಅದು ಜನರನ್ನು ಸೆಳೆಯಲೇಬೇಕಲ್ವಾ? ಹಾಗೆಯೇ ಅಲ್ಲಿಗೆ ತುಂಬ ಜನ ಬರ್ತಿದ್ರು ಹೋಗ್ತಿದ್ರು. ತುಂಬ ಜನದಲ್ಲಿ ಕನ್ಯೆಯರು ತುಂಬ ಬರ್ತಿದ್ರು. ಅದರಲ್ಲೂ ದೇವತಾ ಕನ್ಯೆಯರು, ನಾಗಕನ್ಯೆಯರು, ರಾಜ್ಕುಮಾರಿಯರು, ಅಪ್ಸರೆಯರು, ಹೀಗೆ ತುಂಬ ಜನ ಕನ್ಯೆಯರು ಅಲ್ಲಿಗೆ ಬರ್ತಿದ್ರು. ಬಂದವರು ತಪಸ್ ಮಾಡೋಕ್ಕೋಸ್ಕರ ಬರ್ತಾ ಇರಲಿಲ್ಲ. ಅವರಲ್ಲಿ ವಿಲಾಸಕ್ಕೋಸ್ಕರ ಬರ್ತಾಯಿದ್ರು. ವಾದ್ಯ ನುಡಿಸ್ತಾಯಿದ್ರು, ಹಾಡು ಹೇಳ್ತಾಯಿದ್ರು, ನರ್ತಿಸ್ತಾಯಿದ್ರು. ಆ ಜಾಗವನ್ನು ಅವರು ತುಂಬ ಎಂಜಾಯ್ ಮಾಡ್ತಾಯಿದ್ರು. ಆದರೆ ಇದರಿಂದ ಪುಲಸ್ತ್ಯರಿಗೆ ತುಂಬಾ ತೊಂದರೆ ಆಗಿತ್ತು. ಅವ್ರ ತಪಸ್ಸಿಗೆ ವಿಘ್ನ ಆಗಿತ್ತು. ಅವರು ಕೂಡ ನೋಡೋಷ್ಟು ದಿನ ನೋಡಿದ್ರು. ಅವ್ರಿಗೂ ಅದನ್ನ ಸಹಿಸೋಕ್ಕಾಗಲಿಲ್ಲ. ಅವರಿಗೆ ತುಂಬ ಕೋಪ ಬಂದ್ಬಿಡ್ತು. ಅಲ್ಲಿದ್ದಂಥ ಕನ್ಯೆಯರಿಗೆ ಅವರು ಶಾಪವನ್ನು ಕೊಟ್ಟರು. ಏನಂತ, ಇಲ್ಲಿ ಬಂದು ನನ್ನ ಕಣ್ಣಿಗೆ ಯಾರಾದರೂ ಕಾಣಿಸ್ಕೊಂಡ್ರೆ ಅವರು ಗರ್ಭಿಣಿಯರಾಗಿಬಿಡಲಿ ಅಂತ ಅವರು ಶಾಪ ಕೊಟ್ಟರು. ಈ ಶಾಪದ ಬಗ್ಗೆ ಎಲ್ಲರಿಗೂ ಗೊತ್ತಾಗಿದ್ದ ತಕ್ಷಣ ಅಲ್ಲಿಂದ ಎಲ್ಲರೂ ಹೋಗ್ಬಿಟ್ರು. ಮತ್ತು ನೆಕ್ಸ್ಟ್ ಡೇಯಿಂದ ಅಲ್ಲಿಗೆ ಕನ್ಯೆಯರು ಯಾರೂ ಬರ್ತಾ ಇರಲಿಲ್ಲ. ಆಗ ಪುಲಸ್ತ್ಯರು ಆರಾಮವಾಗಿ ಅವರು ತಪಸ್ಸಲ್ಲಿ ತೊಡಗ್ತಾ ಇದ್ದರು. ಹಾಗೆ ಪಕ್ಕದ ಆಶ್ರಮದಲ್ಲಿ ತೃಣಬಿಂದು ಅಂತ ಇದ್ರಲ್ವ, ಅವರಿಗೆ 4 ಜನ ಮಕ್ಕಳಿದ್ರು. ಅದರಲ್ಲಿ ಒಬ್ಬಳು ಹೆಣ್ಣು ಮಗಳು ಕೂಡ ಇದ್ಲು. ಅವಳು ಪುಲಸ್ತ್ಯರ ಆಶ್ರಮಕ್ಕೆ ದೇವಕನ್ಯೆಯವರೆಲ್ಲ ಬರ್ತಿದ್ರಲ್ವ, ಅವರನ್ನು ಫ್ರೆಂಡ್ ಮಾಡ್ಕೊಂಡು ಬಿಟ್ಟಿದ್ಲು. ಅವ್ರ ಜೊತೆ ಇವಳು ಗೆಳತಿಯಾಗಿ ಆಟ ಆಡ್ತಿದ್ಲು. ಇವತ್ತು ಯಾಕೆ ಯಾವ ಗೆಳತಿಯರು ಬಂದಿಲ್ಲ ಅಂತ ನೋಡೋದಕ್ಕೋಸ್ಕರ ಪುಲಸ್ತ್ಯ ಅವರ ಆಶ್ರಮದ ಕಡೆಗೆ ಹೋದ್ಲು. ಆದರೆ ಅಲ್ಲಿ ಯಾರೂ ಕಾಣಿಸ್ತಾನೇ ಇರಲಿಲ್ಲ. ಹಾಗೆಯೇ ಅಲ್ಲಿ ವಿಹರಿಸ್ತಾ ಇರುವಾಗ ಅವಳು ಪುಲಸ್ತ್ಯರ ಕಣ್ಣಿಗೆ ಬೀಳ್ತಾಳೆ. ಆಗ ಅವರು ಶಾಪ ಕೊಡ್ತಾರೆ, ಗರ್ಭಿಣಿ ಆಗಲಿ ಅಂತ. ಶಾಪದ ಬಗ್ಗೆ ಅವಳಿಗೇನು ಗೊತ್ತೇ ಇರಲಿಲ್ಲ, ಅರಿವೇ ಇರಲಿಲ್ಲ. ಅದಾದಮೇಲೆ ಅವಳು ಅವರ ಅಪ್ಪನ ಮನೆಗೆ ಅಂದರೆ ಅವರ ಆಶ್ರಮಕ್ಕೆ ಹೋಗ್ತಾಳೆ. ಆಗ ಅವರಪ್ಪ ಕೇಳ್ತಾನೆ ಏನಾಯಿತು ಅಂತ. ಆದರೆ ಅವಳಿಗೆ ಏನು ಗೊತ್ತಿರಲ್ಲ. ಆದರೆ ಅವಳಿಗೆ ಗರ್ಭಿಣಿಯ ಲಕ್ಷಣಗಳೆಲ್ಲ ಕಾಣಿಸ್ಕೊತಾ ಇರುತ್ತೆ. ಆಗ ಅವರ ಅಪ್ಪಂಗೆ ಅವಳು ಹೇಳ್ತಾಳೆ, ಕೈ ಮುಗಿದು ಕೇಳ್ತಾಳಪ್ಪ, ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ, ಇದು ಹೇಗಾಗ್ತಿದೆ ಅಂತಲೇ ನನಗೆ ಗೊತ್ತಾಗ್ತಿಲ್ಲ ಅಂತ. ಆಗ ಅವರ ಅಪ್ಪ ಕಣ್ಮುಚ್ಚಿ ಧ್ಯಾನ ಮಾಡ್ತಾರೆ. ಆಗ ಅವರಿಗೆ ಆ ಶಾಪದ ಬಗ್ಗೆ ಎಲ್ಲ ಗೊತ್ತಾಗುತ್ತೆ. ನಂತರ ಅವರಪ್ಪ ಅವಳನ್ನು ಕರ್ಕೊಂಡು ಪುಲಸ್ತ್ಯರ ಆಶ್ರಮಕ್ಕೆ ಹೋಗ್ತಾರೆ. ಹೋಗಿ ಎಲ್ಲ ವಿಷಯವನ್ನು ತಿಳಿಸಿ, ಇವಳು ನನ್ನ ಮಗಳು, ಇವಳನ್ನು ಮದುವೆ ಆಗಿ ಅಂತ ಕೇಳ್ಕೊತಾರೆ. ಆಗ ಪುಲಸ್ತ್ಯರು ಕೂಡ ಅದನ್ನು ಸರಿ ಅಂತ ಒಪ್ಕೊಂಡು ಅವಳನ್ನು ಪತ್ನಿಯಾಗಿ ಸ್ವೀಕರಿಸ್ತಾರೆ. ನಂತರ ಅಲ್ಲಿ ಅವರಿಬ್ಬರು ತುಂಬ ಅನ್ಯೋನ್ಯವಾಗಿ ಸಂತೋಷದಿಂದ ದಿನಗಳನ್ನ ಕಳೀತಾ ಇರ್ತಾರೆ. ಆಗ ಪುಲಸ್ತ್ಯರು ಹೇಳ್ತಾರೆ, ನೀನು ವೇದದ ಶ್ರವಣದ ಹೊತ್ತಲ್ಲಿ ಗರ್ಭಧರಿಸಿರೋದ್ರಿಂದ ಅವನು ವಿಶ್ರವಸ್ ಎಂದು ಹೆಸರಾಗುತ್ತಾನೆ ಅಂತ ಹೇಳ್ತಾರೆ. ಹಾಗೆ ಮಗು ಹುಟ್ಟುತ್ತೆ. ಅದಕ್ಕೆ ವಿಶ್ರವಸ್ ಅಂತ ಹೆಸರಿಡ್ತಾರೆ. ಈ ವಿಶ್ರವಸ್ ಯಾರು ಅಂತ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ.